ಟಾಯ್ಲೆಟ್ ಕ್ಲೀನಿಂಗ್ ಆಗಲಿ, ಅಡುಗೆ ಮನೆದಾಗಲಿ, ಅದು ಸ್ಟೌದಾಗಲಿ ಎಲ್ಲ ಅಷ್ಟು ನೀಟಾಗಿ ಮಾಡಿದೆ ಅಂತ ಅವರು ಕ್ಲಾಪ್ಸ್ ಕೊಡ್ಸಿದ್ದಾರೆ. ಅದರಿಂದ ನಾನು ಅವ್ರ ಬಗ್ಗೆ ಕೆಡ್ದಂಗೆ ಮಾತಾಡೋಕೆ. ಓಕೆ ಸರ್, ನಿನ್ನೆ ನೀವು ಇದಕ್ಕೆ ಹಾನೆಸ್ಟ್ ಆಗಿ ಆನ್ಸರ್ ಮಾಡಬೇಕು. ನಿನ್ನೆ ಎಪಿಸೋಡ್ ಅಲ್ಲಿ 2 ಟೀಮ್ ಮಾಡ್ತಾರೆ, ಇಬ್ರು ಫೈನಲಿಸ್ಟ್ ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗುತ್ತೆ. ನಿಮ್ ಪ್ರಕಾರ ಆ 2 ಟೀಮ್ ಅಲ್ಲಿ ಯಾರು ಚೆನ್ನಾಗಿ ಎಂಟರ್ಟೈನ್ಮೆಂಟ್? ನಾವೇ ಮಾಡಿದ್ದು ನಮ್ದಕ್ಕೆ ಜಾಸ್ತಿ ನಕ್ಕಿದ್ದು. ಆಮೇಲೆ ನಮ್ದು ಸ್ಕ್ರಿಪ್ಟೆಡ್ ಎಲ್ಲ ಬರ್ಕೊಂಡಿದ್ದು ಓದ್ದಂಗಿರ್ಲಿಲ್ಲ, ನಮ್ದು ನ್ಯಾಚುರಲ್ ಆಗಿತ್ತು. ಅದ್ರಲ್ಲಿ ನಾನು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದೀನಿ, ಅಂದ್ರೆ ನಂದು ಕಟ್ ಆಗಿದೆ. ನಾನು ಜುಂಪಲ್ ಗೋವಿಂದ ಅಂತ ಮಾಡ್ಬಿಟ್ಟಿದೀನಿ ಆಕ್ಟಿಂಗ್, ಆದ್ರೆ ನಂದು ತೋರ್ಸಿಲ್ಲ. ಅದು ಲೈವ್ ಅಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ. ನಾವೇ ಸಖತ್ತಾಗಿ ಮಾಡಿದ್ದು, ನಾವೇ ವರ್ಣನೆ ಚೆನ್ನಾಗಿ ಮಾಡಿದ್ದು. ಗಿಲ್ಲಿ ಅಂತೂ ಸೂಪರ್ ಆಗಿ ವೇಸ್ಟ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ. ಆದ್ರೆ ಇಲ್ಲಿ ಏನೋ ಗೋಲ್ಮಾಲ್ ನಡೀತು. ಏನಕ್ಕಂದ್ರೆ ಮಂಜು ಭಾಷಿಣಿ ರಾಶಿಕಾ ಕ್ಲೋಸ್ ಅಲ್ವಾ, ಅವ್ರ ಇನ್ಫ್ಲೂಯೆನ್ಸ್ ಇಂದ ಡ್ರೆಸ್ ಎಲ್ಲ ಲೆಕ್ಕಕ್ಕೆ ಬರಲ್ಲ. ನಮ್ದು ಪರ್ಫಾರ್ಮೆನ್ಸ್, ಡೈಲಾಗು, ಜನ ನೆಗೋದು ಇವ್ರದ್ದು ಸ್ಟಾರ್ಟಿಂಗ್ಗೆ ಕಟ್ ಆಗೋಯ್ತು. ಏನಾಗೋಯ್ತು ಅಂದ್ರೆ ಬಾಟ್ಲು ಕಿತ್ಕೋ ಅಂತಾರ. ಅಲ್ಲಿ ಹಿಂದೆ ಯಾರು ಕಿತ್ಕೊಳ್ಳೋರಿಲ್ಲ. ಅಯ್ಯೋ ಯಾಕೆ ಕಿತ್ಕೊಳ್ಳಿ ಅಂತವ್ರೆ. ಅವಾಗ್ಲೂ ಯಾರು ಬರಲಿಲ್ಲ. ಅವಳು ನೋಡಿದ್ರೆ ಅಲ್ಲಿ ಕೂತವಳೆ. ರಕ್ಷಿತಾ ಕಿತ್ಕೋಬೇಕಿತ್ತು. ಆಮೇಲೆ ನೀನೇ ಬಾ ಅಂದ್ಬಿಟ್ಟು ಹಿಂಗ್ ಕೊಡ್ತಾರೆ. ಅಲ್ಲೇ ಹೋಯ್ತು, ಕಟ್ಟಾಯ್ತು. ಆಮೇಲೆ ತಿರ್ಗಾ ಒಂದೊಂದಕ್ಕೂ ಗ್ಯಾಪ್ ಆಗ್ತಿತ್ತು. ಆಮೇಲೆ ಒಂದೊಂದು ಬುಕ್ ನೋಡ್ಕೊಂಡು ಓದ್ದಂಗಿತ್ತು. ಅದ್ರಲ್ಲಿ ಜಾನ್ವಿ ಸ್ವಲ್ಪ ಒರಿಜಿನಲ್ ಆಗಿ ಮಾತಾಡಿದ್ರು, ಮಂಜು ಭಾಷಿಣಿ ಒರಿಜಿನಲ್ ಆಗಿ ಸ್ಟೈಲ್ ಮಾಡಿದ್ರು. ಮಿಕ್ಕದವ್ರದೆಲ್ಲ ಇವ್ರದೆಲ್ಲ ಧನುದೆಲ್ಲ ಒಂಥರ ಮ್ಯಾಚಿಂಗ್ ಇರ್ಲಿಲ್ಲ. ನಮ್ದು ನಾವು ಸ್ಕ್ರಿಪ್ಟೆಡ್ ಮಾಡ್ಕೊಳ್ಳಿಲ್ಲ, ಏನಿಲ್ಲ, ಸುಮ್ನೆ ಹಿಂಗೆ ಮಾತಾಡ್ಕೊಂಡಿದ್ದು. ಹಂಗಂಗೆ ಫ್ಲೋಲಿ ಇದು ದೊಡ್ಡದು ಇಬ್ರದ್ದು ದೊಡ್ಡದೇ ಆಗಿದ್ದು. ಆದ್ರೆ ಇವ್ರು ತೋರಿಸಿದ್ ಇಷ್ಟಿಷ್ಟೇ. ಆದ್ರೆ ಗೆಲ್ತೀವಿ ಅಂತ ನಾನು ಮುಂಚೆನೆ ನಾನು ಬ್ಲೇಸರ್ ಹಾಕೊಂಡು ರೆಡಿ ಆಗ್ಲಾ ಅಂತ ಇದು ಮಾಡ್ತಾ ಇದ್ರು. ನನ್ಗೆ ಅಷ್ಟು ಹೋಪ್ಸ್ ಇತ್ತು ನಮ್ಗೆ ಗ್ಯಾರಂಟಿ ಓಟ್ ಬೀಳೋದು ಅಂತ. ಯಾಕಂದ್ರೆ ಎಲ್ಲಾರು ನಕ್ಕಿದ್ ನಮ್ದಕ್ಕೆ ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಚೂರೆ ಹಾಕಿರೋದವ್ರು. ನಾನು ಆಕ್ಟಿಂಗ್ ಮಾಡ್ಬಿಟ್ಟಿದೀನಿ. ನಾನು ಎಲ್ಲಿಂದ ಹುಮ್ಮಸ್ ಬಂತ ಗೊತ್ತಿಲ್ಲ, ಫಸ್ಟ್ ಟೈಮು ಭಯ ಬೀಳದೆ ಆಕ್ಟಿಂಗ್ ಮಾಡಿದ್ದು. ಸರ್, ಇನ್ನೊಂದು ಆಚೆ ಟಾಕ್ಸ್ ಇದೆ, ಅಂದ್ರೆ ಬಿಗ್ ಬಾಸ್ಗೆ ನೀವು ಬರೋದಕ್ಕಿಂತ ಮುಂಚೆನೆ ಗೊತ್ತಿತ್ತು ನೀವು ಆಲ್ಮೋಸ್ಟ್ ಬಿಗ್ ಬಾಸ್ ಬರ್ತೀರಾ ಅಂತ. ಒಂದು ಪಟ್ಟಿಯಲ್ಲಿ ನೀವಿದ್ರಿ. ಸೊ ಇವರು ಬಿಗ್ ಬಾಸ್, ಸತೀಶ್ ಅವರು ಬಿಗ್ ಬಾಸ್ ಬರ್ಲಿಕ್ಕೆ ಬಿಗ್ ಬಾಸ್ಗೆ ದುಡ್ಡು ಕೊಟ್ಟು ಬಂದಿದಾರಂತೆ, ಸ್ವಲ್ಪ ಫೇಮಸ್ ಆಗಕ್. ಈ ರೀತಿ ಒಂದಷ್ಟು ಟಾಕ್ಸ್ ಇದೆ ಸರ್, ಏನ್ ಹೇಳ್ತೀರಾ? ಏನಿಲ್ಲ, ನನ್ಗೆ 3 ತಿಂಗಳು ಮುಂಚೆನೆ ಫಸ್ಟ್ ಕಾಲ್ ಬಂದಿದೆ. ನನಗೆ ಫಸ್ಟ್ ಸೆಲೆಕ್ಷನ್ ಆಗಿದೆ ನಾನು, ಫಸ್ಟ್ ಅಗ್ರಿಮೆಂಟ್ ಆಗಿದೆ ನಾನು, ಫಸ್ಟ್ ಪ್ರೊಮೋ ಶೂಟ್ ಆಗಿದ್ದೆ ನಾನು ದುಡ್ಡುಗೋಸ್ಕರ ಬಂದಿಲ್ಲ, ನಾನು ಹೆಸರು ಮಾಡಕ್ಕೋಸ್ಕರ ಬಂದಿದ್ದೀನಿ ಅಂತ ಡೇ 1 ಇಂದ ನಾನು ಅವತ್ತು ಹೇಳ್ತಾ ಇದೀನಿ, ಇವತ್ತು ಹೇಳ್ತಾ ಇದೀನಿ. ನಾನು ಯಾವ ದುಡ್ಡು ಕೊಟ್ಟಿಲ್ಲ, ಅವರು ನನ್ಗೆ ಯಾವ ದುಡ್ಡು ಕೊಟ್ಟಿಲ್ಲ. ನಾನು ದುಡ್ಡುಗೋಸ್ಕರ ಆಡೋನೇ ಅಲ್ಲ, ನಾನು ಪ್ರೀತಿಗೋಸ್ಕರ ಹೆಸರು ಮಾಡಕ್ಕೋಸ್ಕರನೇ ಮಾಡೋನು. ಆದ್ರೆ ನನ್ಗೆ ಅದು ಫಸ್ಟ್ ಕಾಲ್ ಬಂದಾಗ ನನ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಆಯ್ತು. ಅಂದ್ರೆ 8 ವರ್ಷದಿಂದ ಕಾಯ್ದಾಗ ಬರ್ಲಿಲ್ಲ, ಇದು ನೋಡಿದ್ರೆ ಇದಕ್ಕಿದಂಗೆ ಬಂತಲ್ಲ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ದಾಗ ಕರೀಲಿಲ್ಲ, ಕೆಟ್ಟ ಕೆಲ್ಸದ ಯಾರೋ ಒಬ್ಬ ಆದ ತಕ್ಷಣ ಕರೆದ್ಬಿಟ್ಟು ಇಡೀ ರೈಡ್ ಆಗ್ತಿದಂಗೆ ಕರೆದ್ರು. ಅದಕ್ಕೆ ನನಗೆ ಇನ್ಮೇಲೆ ಅಲ್ಕ ಕೆಲಸ ಮಾಡೋದೇ ಮರ್ಯಾದೆ ಕೊಡೋದು ಜನ. ಹೌದು, 100%. ಅವರು ಅದು ಇನ್ನೊಂದು ಯಾವ್ದೋ ಕಿತ್ತೋಗಿರೋ ಚಾನಲ್ ಇಂದಾನೆ ನಾನು ಅವತ್ತು ಇದಕ್ಕೆ